ವಿಟ್ಲದ ಚಂದ್ರಳಿಕೆ ಯುವ ಕೇಸರಿ ಅಬೀರಿ ಅಧಿಕಾರ ಬೈಲು ವತಿಯಿಂದ ಚಂದ್ರಳಿಕೆ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಿಗೆ ಸ್ಟೀಲ್ ತಟ್ಟೆ ಹಾಗೂ ಲೋಟವನ್ನು ವಿತರಿಸಲಾಯಿತು. ಇದೇ ಸಂದರ್ಭ ಕುಂಡಡ್ಕ ಕಟ್ಟತಿಲ ನಿವಾಸಿ ದಿವಾಕರ ಎಂಬುವವರ ಪುತ್ರಿ ಹರ್ಷಿತಾ ಎಂಬಾಕೆಯ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ನೀಡಲಾಯಿತು. ಶಾಲಾ ವಿದ್ಯಾವರ್ತಕ ಸಂಘದ ಅಧ್ಯಕ್ಷೆ ಭವಾನಿ ರೈ ಕೊಲ್ಯ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಅನೇಕ ಅವಶ್ಯಕತೆಗಳು ಇರುತ್ತದೆ. ಹೆಚ್ಚಿನ ಸೌಲಭ್ಯಗಳನ್ನು ಸರ್ಕಾರ ಭರಿಸುತ್ತದೆ. ಇನ್ನು ಕೆಲವು ಅವಶ್ಯಕ ವಸ್ತುಗಳನ್ನು ದಾನಿಗಳು ನೀಡುತ್ತಿದ್ದಾರೆ. ಇದೇ ರೀತಿಯ ಸಹಕಾರ ಸಾರ್ವಜನಿಕರಿಂದ ನಡೆದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿದ್ಯಾವಂತರಾಗಲು ಸಹಕಾರಿಯಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ಅವಶ್ಯಕತೆಗಳಿರ್ತವೆ. ಅವುಗಳಲ್ಲಿ ಹೆಚ್ಚಿನವುಗಳನ್ನು ಸರ್ಕಾರ ಪೂರೈಸ್ತಾ ಇದೆ. ಪಠ್ಯಪುಸ್ತಕ, ಮಧ್ಯಾಹ್ನದ ಊಟ, ಕಾಲಿಗೆ ಹಾಕುವಂಥ ಚಪ್ಪಲು, ಇವೆಲ್ಲವನ್ನು ಏನು ವಿದ್ಯಾರ್ಥಿಗಳಿಗೆ ಮೂಲಭೂತ ಅವಶ್ಯಕತೆಗಳು ಅಂತ ಹೇಳ್ತೇವೆ ನಾವು. ಇವನ್ನು ಬಟ್ಟೆ, ಊಟ, ವಸತಿ, ವಸನ ಇದು ಒಂದು ಮೂಲಭೂತ ಅವಶ್ಯಕತೆಗಳು ಅಂತ ನಮ್ಮ ಅನಿಸಿಕೆ. ಅವುಗಳೆಲ್ಲವನ್ನು ಸರ್ಕಾರ ಪೂರೈಸಿದೆ. ಜೊತೆಗೆ ಮಕ್ಕಳಿಗೆ ಬರೆಯುವ ಪುಸ್ತಕ, ಇದು ಕೂಡ ಒಂದು ಅವಶ್ಯಕತೆಗಳ ಒಂದು ಅಂಗ. ಇದನ್ನು ನಮ್ಮ ವಿದ್ಯಾವರ್ತಕ ಸಂಘ 2-3 ವರ್ಷಗಳಲ್ಲಿ ನಾವು ಸಂಘವನ್ನು ಆರಂಭಿಸಿದ್ದರಿಂದ ಪೂರೈಸ್ತಾ ಇದ್ದೇವೆ. ಈಗ ಪ್ರತಿದಿನ ಮಧ್ಯಾಹ್ನ ಮಕ್ಕಳಿಗೆ ಊಟದ ವ್ಯವಸ್ಥೆ, ಬಿಸಿಯೂಟ ಇದೆ, ಬೆಳಿಗ್ಗೆ ಹಾಲಿನ ವ್ಯವಸ್ಥೆ. ವಿದ್ಯಾವರ್ತಕ ಸಂಘದ ಸದಸ್ಯ ಶ್ರೀನಿವಾಸ ಚಂದಳಿಗೆ, ಶಾಲಾ ಮುಖ್ಯೋಪಾಧ್ಯಾಯ ಸುಮಿತ್ರಾ ಟೀಚರ್, ಸಂಜೀವ ಪೂಜಾರಿ ವಿಠಲ ಪೂಜಾರಿ ಅತಿಕಾರ ಬೈಲು, ಲೋಕನಾಥ ಕುರುಂಬಳ, ಈಶ್ವರ ಬಂಗೇರ ಅಬೀರಿ, ಮಧುಕರ, ಸುಶಾಂತ್ ಸಾಲಿಯಾನ್ ಚಂದಳಿಗೆ, ದಿವಾಕರ ಅಬೇರಿ ಮೊದಲಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.